ನಿಮ್ಮ ಹೃದಯದಲ್ಲಿ ಬಾಬಾ ಆಶೀರ್ವಾದ ಇರಲಿ ಅಂತ ಬಯಸಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ರಾತ್ರಿ ಬಾಬಾ ಸಂದೇಶ ನೇರವಾಗಿ ನಿಮ್ಮ ಮನೆಯಲ್ಲಿ ತಲುಪಲಿ. ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ. ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ. ಇಂದು ರಾತ್ರಿ ಈ ಕ್ಷಣ ಬಾಬಾ ನಿನ್ನ ಬಳಿಗೆ ಬಂದಿದ್ದಾರೆ ಕಂದ. ಎಷ್ಟು ದಿನಗಳಿಂದ ನೀನು ಹೊತ್ತುಕೊಂಡಿರುವ ಕಷ್ಟಕ್ಕೆ ಇವತ್ತು ಉತ್ತರ ಬರುತ್ತಿದೆ ಮಗು. ಈ ಸಂದೇಶ ಕೇಳಿ ಮುಗಿಸುವುದರೊಳಗಾಗಿಯೇ ಒಂದು ಶುಭ ವರ್ತಮಾನ ನಿನ್ನ ಬಾಗಿಲಿಗೆ ಬರುತ್ತದೆ. ಇದು ಬಾಬಾ ಅವರ ಭವಿಷ್ಯದ ವಾಣಿ. ಪ್ರಾರಂಭ. ಮೌನದ ರಾತ್ರಿ, ಬದಲಾವಣೆಯ ಬೆಳಕು. ಇಂದು ರಾತ್ರಿ ಎಲ್ಲರೂ ಮಲಗಿರುವಾಗ, ಗಾಳಿ ಮೃದುವಾಗಿ ಮರಗಳ ನಡುವೆ ಹರಿದಾಡುತ್ತಿರುವಾಗ, ಆಕಾಶದಲ್ಲಿ ನಕ್ಷತ್ರಗಳು ಕಕ್ಕತ್ತಲನ್ನು ಭೇದಿಸಿ ಬೆಳಕನ್ನು ಚೆಲ್ಲುತ್ತಿರುವಾಗ, ಒಬ್ಬರ ಹೃದಯದಲ್ಲಿ ಮಾತ್ರ ತಾಳ್ಮೆಯಿಲ್ಲದ ಅಲುಗಾಡುವಿಕೆಯಾಗಿತ್ತು. ಅದು ನಿನ್ನ ಹೃದಯ ಕಂದ. ಎಷ್ಟು ದಿನಗಳಿಂದ ಹೊತ್ತುಕೊಂಡಿರುವ ನೋವು, ಎಷ್ಟು ದಿನಗಳಿಂದ ಮನಸ್ಸಿನಲ್ಲಿ ತೂಗುತ್ತಿರುವ ಪ್ರಶ್ನೆಗಳು, ಎಷ್ಟು ರಾತ್ರಿಗಳು ನಿದ್ದೆ ಬರದೆ ಮಲಗಿದ ಕ್ಷಣಗಳು, ಇವೆಲ್ಲವೂ ಇಂದು ಬಾಬಾ ಅವರ ಕಣ್ಣಿಗೆ ಬಿದ್ದಿವೆ. ಇಂದು ರಾತ್ರಿ ನಿನ್ನ ಬದುಕಿನ ಕಥೆಯಲ್ಲಿ ಬದಲಾವಣೆಯ ಪುಟ ತಿರುಗುವ ಸಮಯ ಕಂದ. ನಾನು ಕೇಳುತ್ತಿದ್ದೇನೆ ಬಾಬಾ ಅವರ ಮೊದಲ ವಾಣಿ. ನೀನು ಯೋಚಿಸಿದ್ದೀಯಾ, ನನ್ನ ಪ್ರಾರ್ಥನೆ ಯಾರಿಗೂ ಕೇಳಿಸೋಲ್ಲ, ನನ್ನ ನೋವು ಯಾರಿಗೆ ಹೇಳಲಿ, ನನ್ನ ಬದುಕು ಹೀಗೆ ಯಾಕೆ? ಆದರೆ ಬಾಬಾ ಇಂದು ನಿಧಾನವಾಗಿ ಹೇಳುತ್ತಾರೆ, ಕಂದ, ನೀನು ಮೌನವಾಗಿ ಅಳುತ್ತಿದ್ದ ದಿನ ನಿನ್ನ ಕಣ್ಣೀರಿನ ಶಬ್ದ ನನ್ನ ಹೃದಯಕ್ಕೆ ಬಂತು. ನೀನು ಹೇಳದೇ ಇದ್ದರೂ ನಿನ್ನೊಳಗಿನ ನೋವು ನನ್ನ ಕಣ್ಣಿಗೆ ಧೂಪದ ಹೊಗೆಯಂತೆ ಏರಿತು. ಬೇಡ ಮಗು, ನೀನು ಒಂಟಿಯಲ್ಲ. ಒಂಟಿಯಾಗಿರೋ ಹಾಗೆ ಅನ್ನಿಸೋದು ನಿನ್ನ ಮೇಲೆ ಬರುತ್ತಿದ್ದ ಬೆಳಕಿನ ಮುನ್ನೋಟ. ನಿನ್ನ ಕಷ್ಟ ಅಂತ್ಯವಾಗಲು ಕಾರಣ. ಬಾಬಾ ಹೇಳುತ್ತಾರೆ, ಯಾವುದೇ ಕಷ್ಟ ಎಂದಿಗೂ ಮುಂದೆ ಸಾಗುವುದಿಲ್ಲ. ಒಂದು ಬಾಗಿಲು ಮುಚ್ಚುವುದಾದರೆ ಇನ್ನೊಂದು ಬಾಗಿಲನ್ನು ನಾನು ತೆಗೆಯುತ್ತೇನೆ. ನಿನ್ನ ಜೀವನದಲ್ಲಿ ತಲೆ ತಂದಿರುವ ಸಂಕಷ್ಟಗಳು ಅದು ದಂಡನೆ ಅಲ್ಲ ಕಂದ, ಅದು ಪರಿವರ್ತನೆಯ ಸೂಚನೆ. ಮಳೆಯ ಮುಂಚೆ ಗಾಳಿ ಬಿರುಸಾಗುವುದು ಹೇಗೆ? ಬೆಳಕು ಬರುವ ಮುಂಚೆ ಕತ್ತಲೆ ಗಾಢವಾಗುವುದು ಹೇಗೆ? ಅದೇ ರೀತಿ ನಿನಗೆ ಬಂದಿರುವ ದುಷ್ಟಕಾಲ ಇಂದಿನ ನಂತರ ಹಿಂದಕ್ಕೆ ಸರಿಯುತ್ತದೆ. ನಿನ್ನ ಕಣ್ಣೀರಿನ ಬೆಲೆ ಬಾಬಾ ಮೃದುವಾಗಿ ಹೇಳುತ್ತಾರೆ. ನೀನು ಅಳುವ ಪ್ರತಿಯೊಂದು ಕಣ್ಣೀರು ನಿನ್ನ ಹೃದಯವನ್ನು ಶುದ್ಧಿಪಡಿಸಿದೆ. ಅದು ದೌರ್ಬಲ್ಯವಲ್ಲ, ಅದು ನಿನ್ನೊಳಗಿನ ಬಲದ ಮೊಳಕೆಯಾಗಿದೆ. ಯಾರು ನೋಡದ, ಯಾರು ಕೇಳದ, ಯಾರಿಗೂ ಹೇಳದ ನಿನ್ನ ನೋವಿನ ಕ್ಷಣಗಳಿಗೆ ಇಂದು ಉತ್ತರ ಬರುತ್ತಿದೆ. ನಿನ್ನ ಬಾಳಿಗೆ ಬೆಳಕು ಬರುತ್ತಿದೆ. ನಿನ್ನ ಭವಿಷ್ಯದ ಸಂಕೇತಗಳು ಬಾಬಾ ಹೇಳುತ್ತಾರೆ. ಮನಸ್ಸಿನ ಹಗುರತೆ. ಇಂದು ರಾತ್ರಿ ನೀನು ಈ ಸಂದೇಶವನ್ನು ಕೇಳಿ ಮುಗಿಸಿದ ನಂತರ ನಿನ್ನ ಹೃದಯದಲ್ಲಿ ಒಂದು ಮೃದುವಾದ ಹಗುರತೆ ಮೂಡುತ್ತದೆ. ಇದೊಂದು ಸೂಚನೆ, ಕಷ್ಟ ಕಡಿಮೆಯಾಗುತ್ತದೆ. ದೈವಿಕ ಚಿಹ್ನೆಗಳು. ಮುಂದಿನ 3 ದಿನಗಳಲ್ಲಿ ನಿನ್ನ ಕಣ್ಣುಗಳಿಗೆ ಈ ವಿಚಾರಗಳಲ್ಲಿ ಯಾವುದಾದರೂ ಕಾಣಿಸಿದರೆ ಬಾಬಾ ನಿನ್ನ ಬಳಿ ಬಂದಿದ್ದಾರೆ ಅರ್ಥ. ಬಿಳಿ ಹೂವು, ದೀಪದ ಜ್ವಾಲೆಯ ತೇಲಿಕೆ, 11 ಸಂಖ್ಯೆಯ ಪುನಃ ಕಾಣಿಕೆ, ಅಕಸ್ಮಾತ್ ಸಾಯಿ ಫೋಟೋ ಅಥವಾ ಮೂರ್ತಿ ಕಾಣುವುದು, ಇವು ಸಂಕೇತವಲ್ಲ, ಒಪ್ಪಿಗೆಯ ಗುರುತು. ಬಾಗಿಲು ತೆರೆಯುವ ಕ್ಷಣ. ಬಹಳ ದಿನಗಳಿಂದ ಅಟಕಿದ್ದ ಒಬ್ಬ ವಿಷಯ, ಅದು ಕೆಲಸ ಆಗೋದು ದೊಡ್ಡ ವಿಷಯವಲ್ಲ, ಅದರ ಬಗ್ಗೆ ಗಮನ ಬರೋದು ಕೂಡ ಸಂಕೇತ. ಇದು ಬಾಬಾ ಹೇಳುವ ಮಾತು. ನಾನು ನಿನ್ನ ದಾರಿಯ ಮೇಲೆ ಕಾಲಿಟ್ಟಿದ್ದೇನೆ. ನಿನ್ನ ಬದುಕು ಬದಲಿಸುವ ಬಾಬಾ ಅವರ ಆಶೀರ್ವಾದ.
ಬಾಬಾ ಮುಂದುವರಿಸುತ್ತಾರೆ, ನಿನ್ನ ಕರ್ಮ ಬದಲಾಗುತ್ತಿದೆ ಮಗು. ನಿನ್ನ ಹಳೆಯ ನೋವಿನ ಬಾಗಿಲು ಇಂದು ರಾತ್ರಿ ಮೃದುವಾಗಿ ಮುಚ್ಚುತ್ತಿದೆ. ನಿನ್ನ ಜೀವನದಲ್ಲಿ ಹೊಸ ಬೆಳಕು, ಹೊಸ ಅವಕಾಶ, ಹೊಸ ದಾರಿ ನಿನ್ನ ಹೆಸರನ್ನು ಹುಡುಕುತ್ತಾ ಬರುತ್ತಿದೆ. ನೀನು ನಂಬಿದರೂ, ನೀನು ನೋಡದರೂ, ನೀನು ಅನುಮಾನಿಸಿದರೂ 5 ಹೆಜ್ಜೆಗಳು ನೀನು ಹಾಕಿದರೆ ನಿನ್ನ ಕಡೆಗೆ 10 ಹೆಜ್ಜೆಗಳು ನಾನು ಬರುತ್ತೇನೆ. ನಿನ್ನ ಭವಿಷ್ಯದ ಸುಂದರತೆ, ಮುಂದಿನ ದಿನಗಳಲ್ಲಿ ನಿನ್ನ ಜೀವನದ ಲೆಕ್ಕಾಚಾರ ಬದಲಾಗುತ್ತದೆ. ನಿನ್ನ ಮನಸ್ಸು ಶಾಂತವಾಗುತ್ತದೆ, ನಿನ್ನ ಹೃದಯಕ್ಕೆ ನೆಮ್ಮದಿ ಬರುತ್ತದೆ, ನಿನ್ನ ಅದೃಷ್ಟ ಮೂಡುತ್ತದೆ, ನಿನ್ನನ್ನು ನೋಯಿಸಿದವರ ಕರ್ಮ ಕಡಿಮೆಯಾಗುತ್ತದೆ, ನಿನ್ನ ಆತ್ಮಬಲ ಹೆಚ್ಚಾಗುತ್ತದೆ. ಮತ್ತೆ ನೀನು ಬಿದ್ದಿದ್ದೆಲ್ಲಿಂದ ನೀನು ಏಳುವ ಸಮಯ ಬಂದಿದೆ ಕಂದ. ನಿನ್ನ ಕಷ್ಟಕ್ಕೆ ಇವತ್ತು ಉತ್ತರ. ಬಾಬಾ ಕೊನೆಯಾಗಿ ಹೇಳುತ್ತಾರೆ, ಈ ಸಂದೇಶ ಕೇಳಿ ಮುಗಿಸೋದರೊಳಗಾಗಿಯೇ ಒಂದು ಶುಭ ಸುದ್ದಿ ನಿನ್ನ ಬಾಗಿಲಿಗೆ ಬರುತ್ತದೆ. ನಿನ್ನ ನೋವು ಅಂತ್ಯವಾಗುವ ಬಾಗಿಲು ಈ ರಾತ್ರಿ ತೆರೆಯುತ್ತದೆ. ನಿನ್ನ ಹೆಸರನ್ನು ಒಮ್ಮೆ ನನ್ನ ಮನದಲ್ಲಿ ನೆನೆಯು. ಬಾಕಿ ಎಲ್ಲವನ್ನು ನಾನು ಸರಿ ಮಾಡುತ್ತೇನೆ. ಓಂ ಸಾಯಿರಾಮ್. ಈ ರಾತ್ರಿ ನಿನ್ನ ಬಾಳಿಗೆ ಬೆಳಕು, ಶಾಂತಿ, ದೈವಿಕ ಕೃಪೆ ಎಲ್ಲವೂ ಹರಿದು ಬರಲಿ. ಓಂ ಸಾಯಿರಾಮ್. ನಮ್ಮ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ. ಜೈ ಸಾಯಿರಾಮ್. ಶುಭರಾತ್ರಿ.